ನೀವು ನಿಮ್ಮ ಮಗನಿಗೆ ಏನು ಹೇಳಿದ್ರಿ? ನೀನೇನ್ ಬೇಕಾದ್ರೂ ಆಗು, ಶ್ರದ್ಧೆಯಿಂದ ಪುಟ್ ಯುವರ್ 100%. ನೀನು ಅನ್ಕೊಂಡಾಗೆ ಗೆಲುವು ನಿನ್ನ ಹಿಂದೆ ಬರಲ್ಲ. ರೇಪಿನ ಘಟನೆ ಹೇಳಿ ಸರ್. ಅಲ್ಲಿ ನನಗೆ ಒಬ್ಬ ಹೆಣ್ಮಗಳು ಯಾವುದೋ ಕಾರಣ ಅವಮಾನ ಮಾಡ್ಬಿಟ್ಟಿರ್ತಾಳೆ. ಸೊ ಅವಳು ಲೋನ್ಲಿ ರೋಡಲ್ಲಿ ನಾನು ನಿಂತಿರ್ಬೇಕಾದ್ರೆ ನಾನು ಪಾಸ್ ಆಗ್ತೀನಿ. ಅವಾಗ ಅವಳು ಹೇಳಿದು, ಎಷ್ಟು ಧೈರ್ಯ ನನಗೆ ಅವಮಾನ ಮಾಡ್ದಲ್ಲ, ಇವತ್ತು ನಿನಗೆ ಏನು ಶಿಕ್ಷೆ ಕೊಡ್ತೀನಿ ನೋಡು ಅಂತೇಳಿ ಆಟೋನು ತಿಳ್ತೀನಿ. ಆ ಕಹಿ ಘಟನೆಗಳನ್ನ ನೆಕ್ಸ್ಟ್ ಪೀಳಿಗೆಗೆ ಹೇಳುವಾಗ ಡಬ್ ಬಂದ ಅನ್ಸೋದು, ಆ ಗ್ಲಾಸಸ್ ಪೀಸಸ್ ನನ್ನ ಮುಖಕ್ಕೆ ಕೊಡಿ ಅನ್ಕೊಂಡೆ. ಇನ್ನು ನನ್ನ ಆ್ಯಕ್ಟಿಂಗ್ ಕೆರಿಯರ್ ಎಲ್ಲ ಮುಗೀತು. ಅದೃಷ್ಟಕ್ಕೆ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದೆ. ಆ ಕೂಲಿಂಗ್ ಗ್ಲಾಸ್ ಎಲ್ಲ ತೆಗೆದು ನೋಡಿ ಮುಖದಲ್ಲಿ ನೋಡಿದ್ರೆ ಅಂತ ಚೀರ್ತಾ ಇದ್ದಾರೆ. ಅವ್ರದ್ದು ಕೈಯೇ ಇಲ್ಲ, ಅಲ್ಲೇ ಬಿದ್ದೋಗಿದೆ. ಸಿನಿಮಾದವರು ನೆಮ್ಮದಿ ಅಂತ ಹೇಳುವುದೇ ಅಲ್ಲ, ಸಿಂಪಲ್ ಹೇಳ್ಬಿಡ್ತೀನಿ. ಮೈ ವೈಫ್ ಇಸ್ ದ ಬ್ಯೂಟಿಫುಲ್ ವೈಫ್, ಮೈ ಕಾರ್ ಇಸ್ ದ ಬೆಸ್ಟ್ ಕಾರ್. ನನ್ನ ಯೋಗ್ಯತೆಗೆ ನಾನು ಯಾವ ಮನೆಯಲ್ಲಿಂದ ಬಾಡಿಗೆ ಇರ್ಬೋದು, ಸ್ವಂತ ಇರ್ಬೋದು, ಅದು ಅನ್ಕೊಂಡ್ಬಿಟ್ರೆ ನಿಮಗೆ ಜೀವನ ಪರ್ಯಂತ ಕಷ್ಟ ಬರೋದೇ ಇಲ್ಲ. ನಾನೊಂದು ಗುರಿ ಮುಟ್ಟಬೇಕು, ಆ ಗುರಿ ಕಡೆ ಹೊರಡ್ತೀನಿ. ಬಂಡೆ ಸಿಗ್ಬೋದು, ಕೆರೆ ಸಿಗ್ಬೋದು, ಅದನ್ನ ಚಾಣಾಕ್ಷತನದಿಂದ ಎಡು ಬಿಡ್ದಾಗೆ ಇಲ್ಲ ನೀರಲ್ಲಿ ಮುಳುಗಿದ ಹಾಗೆ ಆ ಕಡೆ ಈ ಕಡೆ ಹೋಗ್ಬೇಕು. ಹೋದಾಗ ನಿನಗೆ ಒಂದು ಗುರಿ ತಲುಪಬಹುದು. ಇದೆಲ್ಲ ಸೇರಿದಾಗ ನವಗ್ರಹಗಳ ಅನುಗ್ರಹ ಅಲ್ಲಾಗೋಯ್ತು ಅವ್ರಿಗೆ.